ಹೋಟೆಲ್ ಸ್ಟೈಲ್ನಾಗ ನೀರು ಚಟ್ನಿ ಹೆಂಗೆ ಮಾಡ್ಬೇಕಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ನಾಗ ಭಾಳ ಜನ ಕಾಮೆಂಟ್ ಮಾಡಿ ಕೇಳಿದ್ದು ರೀ. ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಈ ನೀರು ಚಟ್ನಿ ರೆಸಿಪಿ ನಿಮ್ಮ ಸಲುವಾಗಿ ತೊಗೊಂಡು ಬಂದೀನಿ ರೀ. ನಡೀರಿ ಮತ್ತು ಹೆಂಗೆ ಮಾಡೀನಂತ ಈಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಂತ್ರಿ. ಮೊದಲ ಇಲ್ಲಿ ಒಂದು ಸಣ್ಣ ಬಟ್ಟಲು ತುಂಬ ನಾ ಏನು ಮಾಡೀನಿ ರೀ, ಶೇಂಗಾ ತೊಗೊಂಡಿನಂತ. ಶೇಂಗಾ ತೊಗೊಂಡು ಈ ಪ್ಯಾನಿನಾಗ ಹಾಕಿ ಸಣ್ಣ ಉರಿನಾಗ ಸ್ವಲ್ಪ ಹುರಿತೀನಂತ್ರಿ. ಭಾಳ ಇಲ್ಲಿ ಬಣ್ಣ ಬದಲಾಯಿಸ್ಬಾರ್ದು ರೀ, ಸ್ವಲ್ಪ ಅಂದ್ರೆ ಸ್ವಲ್ಪ ಹುರ್ಕೋಬೇಕಾಗ್ತದೆ. ಎಷ್ಟು ಹುರ್ಕೋಬೇಕಂತಂದ್ರೆ ಮ್ಯಾಲಿಂದು ಸೊಪ್ಪಿ ತೆಗಿಲಕ್ಕ ಬರ್ಬೇಕ್ರಿ, ಅಷ್ಟೇ ರೀ. ನಾನು ನಿಮಗೆ ತೋರಿಸ್ತೀನಂತ ಈ ಥರ ಆಗ್ಬೇಕ್ರಿ. ಹಿಂಗೆ ಮಾಡಿದ್ರೆ ಸೊಪ್ಪಿ ಉಚ್ಕೊಂಡು ಬರ್ಬೇಕ್ರಿ. ಈಗ ಇವಕ್ಕೇನು ಮಾಡ್ತೀನಿ ರೀ, ಆರ್ಲಕ್ಕ ಬಿಟ್ಬಿಡ್ತೀನಂತ. ಆರಣ ಎಷ್ಟಾಗ್ತದೋ ಅಷ್ಟು ಸೊಪ್ಪಿ ತೆಗೆದು ಇಟ್ಬಿಡ್ತೀನಂತ್ರಿ. ಇದೇ ಪ್ಯಾನಿನಾಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಂತ. ಈಗ ಇದ್ರಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ, ಖಾರ ನೋಡಿಕೊಂಡು ಹಾಕ್ರಿ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ಬಿಡ್ತೀನಿ ರೀ. ಮತ್ತು ಇಲ್ಲಿ ನೋಡ್ರಿ ಒಂದು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿಗೆ ಉದ್ದುದ್ದು ಕಟ್ ಮಾಡಿ ಸೇರಿಸೀನಿ ರೀ. ಮತ್ತಿಲ್ಲಿ ಹುಣಸೆ ಹಣ್ಣು ತೊಗೊಂಡೇನಿ ರೀ, ಅದಕ್ಕೆ ತೊಳೆದು ಏನು ಮಾಡೀನಿ ರೀ, ಕಡ್ಡಿ ಎಲ್ಲ ತೆಗೆದು ತಂದು ಸೇರಿಸೀನಿ. ಈಗ ಇದಕ್ಕೆ ಏನು ಮಾಡಬೇಕಾಗ್ತದೆ, ನಾವು ಹುರಿಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಬಣ್ಣ ಬದಲಾಯಿಸ್ಬೇಕ್ರಿ, ಅಲ್ಲಿಂದ ಇವಕ್ಕೆ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ. ನೋಡ್ರಿ ಈ ಥರ ಬಣ್ಣ ಬಂತಂದ್ರೆ ಇದಕ್ಕೂ ಆರ್ಲಕ್ಕ ಬಿಟ್ಬಿಡ್ಬೇಕ್ರಿ. ಆರಣ ಏನು ಮಾಡ್ತೀನಿ ರೀ, ಇಲ್ಲಿ ಒಂದು ಮಿಕ್ಸಿ ಜಾರ್ನಾಗ ಆ ಹುರಿದಿದ್ದು ಶೇಂಗಾ ತಂದು ಹಾಕ್ಬಿಡ್ತೀನಂತ. ಶೇಂಗಾ ಎಷ್ಟು ತೊಗೊಂಡಿನೋ ಅಷ್ಟೇ ನಾ ಇಲ್ಲಿ ಪುಟಾಣಿನೂ ತೊಗೊಂಡಿನಿ ರೀ, ಮತ್ತು ಅಷ್ಟೇ ಇಲ್ಲಿ ಹಸಿ ಕೊಬ್ಬರಿನೂ ತೊಗೊಂಡಿನಿ ರೀ. ಮತ್ತಿಲ್ಲಿ ಹುರಿದಿಟ್ಟಿದ್ದು ಮಸಾಲೆ ಏನಿತ್ತಲ್ರಿ ಅದು ತಂದು ಇದ್ರಾಗೆ ಸೇರಿಸ್ಬಿಡ್ತೀನಂತ. ಮತ್ತಿಲ್ಲಿ ಕೊತ್ತಂಬರಿ ಹಾಕ್ಲತ್ತೀನಿ ರೀ. ಹಾಗೆ ಇಲ್ಲಿ ಸ್ವಲ್ಪ ಪುದೀನ ಸೇರಿಸ್ಬಿಡ್ತೀನಂತ್ರಿ. ಇದರ ಹಾಕ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ, ಬರೀ ಕೊತ್ತಂಬರಿ ಸೇರಿಸಿದ್ರು ನಡೀತದೆ. ಸ್ವಲ್ಪ ಇಲ್ಲಿ ಜೀರಿಗೆ ಮತ್ತು ರುಚಿಗೆ ಬೇಕಾದಟ್ಟು ಉಪ್ಪು ಹಾಕಿ ಸದ್ಯಕ್ಕೆ ಒಂದು ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಆಮೇಲೆ ನಾವು ನೀರು ಸೇರಿಸ್ಬೇಕಾಗ್ತದೆ. ಈಗ ಇದಕ್ಕೆ ನುಣ್ಣಗ ರುಬ್ಕೊಂಡು ತರ್ತೀನಂತ್ರಿ. ನೋಡ್ರಿ ಈ ಥರ ರೆಡಿ ಆಗ್ಯದ್ರಿ ನಮ್ಮ ಚಟ್ನಿ ಇಲ್ಲಿ. ಆಮೇಲೆ ಇದಕ್ಕೆ ಅಳಸ್ ಮಾಡ್ಕೊಂಡ್ರೆ ಆಯ್ತು ರೀ. ಈಗ ಇದಕ್ಕೆ ಒಂದು ಕಡಾಯಿದಾಗ ಹಾಕ್ಬಿಡ್ತೀನಂತ್ರಿ. ನೋಡ್ರಿ ಘಟ್ಟದ ಅಲ್ರಿ. ಈಗ ನಮಗೆ ಹೆಂಗೆ ಬೇಕೋ ಹಂಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೀರು ಚಟ್ನಿ ಮಾಡತ್ತಿದ್ದೇವಲ್ರಿ, ಹೀಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೋಬೇಕಾಗ್ತದೆ. ಮತ್ತು ನೀರು ಹಾಕಿದ್ದೇವೆ ಅಂದ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಉಪ್ಪು ಖಾರ ಎಲ್ಲ ಸೇರಿಸ್ಬೇಕಾಗ್ತದೆ ರೀ. ಮತ್ತು ಇಲ್ಲಿ ಮ್ಯಾಲಿಂದ ಇನ್ನೊಂದಿಟ್ಟು ಉಪ್ಪು ಸೇರಿಸೀನಿ ರೀ. ಮತ್ತು ಈಗ ಇದಕ್ಕೆ ಚಂದ ನಾನು ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಂತ. ಈಗ ಇದಕ್ಕೆ ಇನ್ನು ಸ್ವಲ್ಪ ಕಮ್ಮಗೆ ಮಾಡ್ಲಿಕ್ಕೆ ನಾವೇನು ಮಾಡಬೇಕಾಗ್ತದೆ ರೀ, ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗ್ತದೆ. ಅದಕ್ಕೇನು ಮಾಡ್ತೀನಿ ಅಂತಂದ್ರೆ ಒಂದಿಟ್ಟು ಎಣ್ಣೆ ಬಿಸಿ ಮಾಡ್ತೀನಂತ. ಎಣ್ಣೆ ಚಂದ ಬಿಸಿ ಆಯ್ತಂದ್ರೆ ಒಂದಿಷ್ಟು ಜಾಸ್ತಿನೇ ಸಾಸಿವೆ ತಂದು ಹಾಕ್ಬಿಡ್ತೀನಂತ್ರಿ. ಅವು ಚಲೋ ಕೆಂಪಗಾಗ್ಬೇಕ್ರಿ, ಅಲ್ಲಿಂದ ಅವಕ್ಕೆ ಕರಿಬೇಕಾಗ್ತದೆ. ಈಗ ಇದ್ರಾಗ ಒಂದು ಸ್ವಲ್ಪ ಇಲ್ಲಿ ಕಡ್ಲಿ ಬ್ಯಾಳಿ ಮತ್ತು ಉದ್ದಿನ ಬ್ಯಾಳಿ ಸೇರಿಸ್ಲತ್ತೀನಿ ರೀ. ಕಮ್ಮಿ ಉರಿನಾಗ ಇವಕ್ಕೆ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ. ಹಸುಕು ಇರಬಾರ್ದು ರೀ, ಚಂದ ಇಲ್ಲಿ ಅವು ಕೆಂಪಗಾಗ್ಬೇಕ್ರಿ. ಈಗಿದ್ರಾಗ ನೋಡ್ರಿ ನಾನು ಒಣ ಮೆಣಸಿನ್ಕಾಯಿ ಸೇರಿಸೀನಿ ರೀ, ಮತ್ತು ಕರಿಬೇವನು ಹಾಕ್ಬಿಡ್ತೀನಂತ. ಹಾಗೆ ಸ್ವಲ್ಪ ನಿಮಗೆ ಇಷ್ಟ ಆಯ್ತಾರೆ ಹಿಂಗು ಹಾಕೋಬೇಕಾಗ್ತದೆ ರೀ. ಇಷ್ಟ ಇಲ್ಲ ಅಂತಂದ್ರೆ ಬಿಡ್ರಿ, ನಡೀತದೆ. ಶುಂಠಿ ಬೆಳ್ಳುಳ್ಳಿ ಸೇರಿಸಿದ್ದೇವಲ್ರಿ, ಹೀಗಾಗಿ ನಾವು ಇದು ಹಿಂಗೇನದಲ್ರಿ ಅದಕ್ಕೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದಕ್ಕೆ ಚಂದ ಫ್ರೈ ಮಾಡಿ ತಂದೇನು ಮಾಡ್ತೀನಿ ರೀ, ಈ ಮಾಡಿಟ್ಟಿದ್ದು ಚಟ್ನಿದಾಗ ಎಲ್ಲ ಬರಕ್ಬಿಡ್ತೀನಂತ. ಬರಕಿ ಈಗ ಇದಕ್ಕೆ ಚಂದ ನಾನು ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೋತೀನಂತ್ರಿ. ನೋಡ್ರಿ ನಮ್ಮದು ಹೋಟೆಲ್ ಸ್ಟೈಲ್ದು ಇಲ್ಲಿ ನೀರು ಚಟ್ನಿ ರೆಡಿ ಆಗ್ಯದ್ರಿ. ನೀವು ಯಾವುದ್ರ ಸರಿ ಉಂಡೋರ್ನು ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಇರ್ತದೆ ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಒಂದು ಸಲ ಈ ಥರ ಚಟ್ನಿ ಮಾಡಿ ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ.